ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ಯೂಟ್ರಸ್ನಲ್ಲಿ ಫೈಬ್ರಾಯ್ಡ್ ಬೆಳೆದಿದ್ರೆ ಗರ್ಭಾಶಯದಲ್ಲಿ ಗಡ್ಡೆಗಳು ಬೆಳೆದ್ರೆ 4 ಥೆರಪಿಯಿಂದ ಪರಿಹಾರ ಮಾಡೋದು. 4 ಬೇಕು. ಒಂದು ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ಆರೆಂಜ್ ಮತ್ತು ಯೆಲ್ಲೋ. 4 ಕಲರ್ ಯೂಟ್ರಸ್ನಲ್ಲಿರುವ ಫೈಬರ್ ಗಡ್ಡೆಗಳನ್ನು ಕಡಿಮೆ ಮಾಡೋದು. ಫಸ್ಟು ನಿಮ್ಮ ಸ್ಕೈ ಬ್ಲೂ ಕಲರ್ ನಿಮ್ಮ ಎಡಗೈಯ ತೋರುಗಳು, ನಿಮ್ಮ ಎಡಗೈಯ ತೋರುಗಳು ಬುಡಕ್ಕೆ ಈ ಥರ ಸ್ಕೈ ಬ್ಲೂ ಕಲರ್ ಬುಡಕ್ಕೆ ರೌಂಡ್ ಹಾಕ್ಬೇಕು. ಈ ಥರ ನಿಮ್ಮ ಎಡಗೈಯ ತೋರುಗಳು ಬುಡಕ್ಕೆ ಈ ಥರ ಸ್ಕೈ ಬ್ಲೂ ಹಾಕ್ಬೇಕು. ಅದೇ ರೀತಿ ನಿಮ್ಮ ಬಲಗೈ ಕಿರುಬೆರಳು ಬುಡಕ್ಕೆ, ಬಲಗೈಯ ಕಿರುಬೆರಳು ಬುಡಕ್ಕೆ ಈ ಥರ ಡಾರ್ಕ್ ಬ್ಲೂ ಹಾಕ್ಬೇಕು. ಇದು ಡಾರ್ಕ್ ಬ್ಲೂ ಸುತ್ತ ಈ ಥರ. ಅದೇ ರೀತಿ ನಿಮ್ಮ ಬಲಗೈ ಉಂಗುರದ ಬೆರಳು ಬುಡಕ್ಕೆ ಆರೆಂಜ್ ಹಾಕ್ಬೇಕು. ನಿಮ್ಮ ಬಲಗೈಯ ಉಂಗುರದ ಬೆರಳು ಬುಡಕ್ಕೆ, ಇಲ್ಲಿ ರಿಂಗ್ ಫಿಂಗರ್ ಈ ಬುಡಕ್ಕೆ ಇದಕ್ಕೆ ಆರೆಂಜ್ ಹಾಕ್ಬೇಕು. ಇದಕ್ಕೆ ಬಲಗೈ ಉಂಗುರದ ಬೆರಳು ಬುಡಕ್ಕೆ ಆರೆಂಜು. ಅದೇ ರೀತಿ ನಿಮ್ಮ ಬಲಗೈ ತೋರುಬೆರಳು ಬುಡಕ್ಕೆ ಹಳದಿ, ನಿಮ್ಮ ಬಲಗೈಯ ತೋರುಬೆರಳು ಬುಡಕ್ಕೆ ಹಳದಿ ಹಾಕ್ಬೇಕು. ಈ ರೀತಿ ಹಳದಿ ಹಾಕ್ಬೇಕು. ಅದೇ ರೀತಿ ನಿಮ್ಮ ಬಲಗೈಯ ಹೆಬ್ಬೆರಳು ಬುಡಕ್ಕೆ ಡಾರ್ಕ್ ಬ್ಲೂ ಮತ್ತು ಆರೆಂಜ್ ಎರಡು ಹಾಕ್ಬೇಕು. ನಿಮ್ಮ ಬಲಗೈ ಹೆಬ್ಬೆರಳು ಮಲ್ಲೆಜೆಂಟ್ ಇಲ್ಲಿಗೆ ಡಾರ್ಕ್ ಬ್ಲೂ ಒಂದು ಕಲರು ರೌಂಡ್ ಹಾಕ್ಬೇಕು. ಅದ್ರ ಮೇಲ್ಗಡೆ ಆರೆಂಜ್ ಹಾಕ್ಬೇಕು. ಇಲ್ಲಿ ಪಕ್ಕಗೆ ಈ ಥರ ಹಾಕ್ಬೇಕು. ಈ ಥರ ಹಾಕ್ತಾ ಬಂದರೆ ಯೂಟ್ರಸ್ನಲ್ಲಿ ಫೈಬ್ರಾಯ್ಡ್ ಗರ್ಭಾಶಯದಲ್ಲಿ ಗಡ್ಡೆ ಬೆಳೆದರೆ ಅದು ಸಂಪೂರ್ಣವಾಗಿ ಕರಗಿ ನಾರ್ಮಲ್ ಬರುತ್ತೆ. ಇದನ್ನು ಕಂಟಿನ್ಯೂ ಆಗಿ ಹಾಕ್ತಾ ಬರಬೇಕು. ಅದು ಕಡಿಮೆ ಆಗೋವರೆಗೆ ಹಾಕ್ಬೇಕು. ಫಸ್ಟು ನಿಮ್ಮ ಎಡಗೈಯ ತೋರುಬೆರಳು ಬುಡಕ್ಕೆ ಸ್ಕೈ ಬ್ಲೂ ಹಾಕ್ಬೇಕು, ಒಂದು ರೌಂಡು. ಅದೇ ರೀತಿ ನಿಮ್ಮ ಬಲಗೈ ಕಿರುಬೆರಳು ಬುಡಕ್ಕೆ ಡಾರ್ಕ್ ಬ್ಲೂ ಹಾಕ್ಬೇಕು, ರೌಂಡು. ಅದೇ ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಆರೆಂಜ್ ಹಾಕ್ಬೇಕು. ನಿಮ್ಮ ಬಲಗೈ ರಿಂಗ್ ಫಿಂಗರಿಗೆ ಬುಡಕ್ಕೆ ಆರೆಂಜ್. ಅದೇ ರೀತಿ ನಿಮ್ಮ ಬಲಗೈ ತೋರುಬೆರಳು ಬುಡಕ್ಕೆ ಯೆಲ್ಲೋ, ಬಲಗೈಯ ತೋರುಬೆರಳು ಬುಡಕ್ಕೆ ಎಲ್ಲ ಹಾಕ್ಬೇಕು. ಅದೇ ನಿಮ್ಮ ಬಲಗೈ ಹೆಬ್ಬೆರಳು ಈ ಪರ್ಸೆಂಟಿಗೆ ಒಂದು ರೌಂಡು ಡಾರ್ಕ್ ಬ್ಲೂ ಹಾಕ್ಬೇಕು, ಒಂದು ರೌಂಡು ಆರೆಂಜ್ ಹಾಕ್ಬೇಕು. ಈ ರೀತಿ ಹಾಕ್ತಾ ಬಂದರೆ ನಿಮ್ಮ ಯೂಟ್ರಸ್ನಲ್ಲಿರುವ ಫೈಬ್ರಾಯ್ಡ್ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇದು ಕಂಟಿನ್ಯೂ ಆಗಿ ಕಲರ್ ಹಾಕಿದ್ರೆ 2 ರಿಂದ 3 ಅವರ್ ಇರಬೇಕು. ಆನಂತರ ವಾಶ್ ಮಾಡ್ತಾ ಬರ್ಬೋದು. ಕಂಟಿನ್ಯೂ ಆಗಿ ಮಾಡ್ತಾ ಬರೋದಕ್ಕೆ ಅದು ಸಂಪೂರ್ಣ ಫೈಬ್ರಾಯ್ಡ್ ಕಮ್ಮಿ ಆಗೋವರೆಗೂ ಮಾಡ್ತಾ ಬಂದರೆ ಇದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.